ಹಾಯ್ ಹಲೋ ನಮಸ್ತೆ. ನಾನಿವತ್ತು ಸ್ಟಿಚ್ ಮಾಡ್ತಿರೋದು 8 ಬ್ಲೌಸ್ದು 8 ಪ್ರಾಡಕ್ಟು ಅಂದರೆ 2 ಡ್ರೆಸ್ ಥರ ಮತ್ತು 6 ಬ್ಲೌಸು. ಓಕೆನಾ, ನೀವು ಇಲ್ಲೇ ಲೆಕ್ಕ ಹಾಕೋಬೋದು. 3, 6, 7, 8 8 ಓಕೆನಾ. ಮೊದಲನೇ ತೊಗೊಂಡಿದ್ದು ನಾನು ಬಿಳಿದು. ಒಂದು ಏನು ಗೊತ್ತಾ, ನಾನು ಅದೃಷ್ಟನೋ ದುರದೃಷ್ಟನೋ ನನಗೆ ಗೊತ್ತಿಲ್ಲ. ಇನ್ನೊಂದು ಫೋನು ಇರಲಿಲ್ಲ, ಸೊ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಹಬ್ಬ ಅಂತ ಹೇಳಿ ಯಾರೂ ಅಂಗಡಿ ಹತ್ರ ಪಕ್ಕ ಬಂದಿರಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಗಡಿಯಾರನೂ ಕೆಟ್ಟೋಗಿತ್ತು. ಒಂದೇ ಕೈಲಿ ಕ್ಯಾಮ್ರಾದಲ್ಲಿ ಅಲ್ಲಿಂದ ಪೀಸ್ ತೊಗೊಂಡು ಹೊಲ್ದಾದ್ಮೇಲೆ ಒಂದು ಸ್ವಲ್ಪ ವೀಡಿಯೋ, ಹೊಲಿಯೋದಕ್ಕೆ ಮುಂಚೆ ಸ್ವಲ್ಪ ವೀಡಿಯೋ, ಇದೇ ರೀತಿ ನೋಡಿ ಥ್ರೆಡ್ನ ಸುತ್ಕೊಂಡಿದ್ದೀನಿ. ಅಂದರೆ ಖಂಡಿತ ಮಿಸ್ ಇಲ್ದಲೆ ಒಂದೇ ದಿನದಲ್ಲಿ ಹೊಲ್ದಿದ್ದೀನಿ ಅನ್ನೋ ಕಾರಣಕ್ಕಷ್ಟೇ ತೋರಿಸಿದ್ದೀನಿ. ಅದು ರೆಡಿ ಆಯಿತಾ, ಕೆಳಗೆ ಹಾಕಿದ್ದೀನಿ. ಮತ್ತು ಇದನ್ನು ತೊಗೊಂಡು ಸ್ಟಿಚ್ ಮಾಡ್ತಿದ್ದೀನಿ. ಏನಂತ ಅಂದರೆ ಎಲ್ಲ ಬ್ಲೌಸ್ನು ನಾನು ಅವತ್ತೇ ಹೊಲ್ದು ಅವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲ ಹೇಳ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಅವಾಗವಾಗಲೇ ಕೊಟ್ಟಿದ್ದೀನಿ. ನೆಕ್ಸ್ಟ್ ನನಗೆ ಯಾವ ದಾರ ಬೇಕೋ ಅದನ್ನು ಸುತ್ಕೊಂಡಿದ್ದೀನಿ. ಓಕೆನಾ, ಚಿಕ್ಕ ವೀಡಿಯೋ ಹಾಗೆ ಮಾಡಿದ್ದೀನಿ. ಯಾಕಂತಂದರೆ ನಾನು ಒಬ್ಬಳೇ ಇದ್ದಿದ್ದು, ಎಲ್ಪರು ಸಹ ಇರಲಿಲ್ಲ ಅವತ್ತು. ಹಾಗಾಗಿ ಒಂದು ಕೈಲಿ ವೀಡಿಯೋ ಮಾಡ್ತಿದ್ದೀನಿ, ಒಂದು ಕೈಲಿ ಸ್ಟಿಚ್ ಮಾಡಬೇಕಲ್ಲ, ಹಾಗಾಗಿ ತೋರಿಸ್ತಿದ್ದೀನಿ ಅಷ್ಟೇ. 2 ಫಿನಿಶ್ ಆಯಿತು. ಇವಾಗ ಮೂರನೇದು ನಾನು ಬ್ಲೌಸ್ ತೊಗೊಂಡಿಲ್ಲ, ಲಂಗ ವಿತ್ ಬ್ಲೌಸ್ ದಾವಣಿ. ಇದೊಂಥರ ತುಂಬ ಚೆನ್ನಾಗಿತ್ತು, ಬಟ್ ನಾನು ಪೂರ್ತಿ ವೀಡಿಯೋನ ತೋರಿಸಿಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ಅವ್ರು ಹಿಂದಿಂದೇನೆ ಬಂದ್ರಲ್ವ, ನನಗೆ ಯಾವ ವೀಡಿಯೋ ಮಾಡಬೇಕು ಏನು ಅನ್ನೋ ಒಂದು ಐಡಿಯಾನೂ ಬಂದಿಲ್ಲ. ಬಟ್ ಫಿನಿಶ್ ಆದಮೇಲೆ ಆದರೂ ತೋರಿಸ್ಬೇಕಿತ್ತೇನೋ, ಅದನ್ನು ನಾನು ಸರಿಯಾಗಿ ತೋರಿಸಿಲ್ಲ ಅನ್ಕೋತೀನಿ. ಯಾಕಂತಂದರೆ ನನಗೂ ಕೆಲಸದ ಒತ್ತಡ ಜಾಸ್ತಿ ಇತ್ತು. ನಾನು ಮನೇಲಿ ಕೆಲಸ ಮಾಡಬೇಕಿತ್ತು, ಹಬ್ಬ ಮಾಡಬೇಕಿತ್ತು. ಹಾಗಾಗಿ ಬೇಗ ಸ್ಟಿಚ್ ಮಾಡಿ ಇವ್ರಿಗೆ ಕೊಟ್ಟು ನಾನು ಹೋಗಬೇಕಿತ್ತು. ಹಾಗಾಗಷ್ಟೇ ನಾನು ಆವಾಗಲೇ ಬಿಳಿದೊಂದು ಬ್ಲೌಸು ಮತ್ತು ಬ್ಲೂ ಒಂದು ಬ್ಲೌಸು, ಇದೊಂದು ಲಂಗ ದಾವಣಿ ಥರ, ಅದು ಒಂಥರ ಚೆನ್ನಾಗಿತ್ತು. ಓಕೆನಾ, ಇದು ಸೇರಿಸಿ ನಾನು 3 ಸ್ಟಿಚ್ ಮಾಡಿದೆ. ಇದು ತುಂಬ ಸಣ್ಣ ಇತ್ತು ಹುಡುಗಿನು, ಬ್ಯಾಕ್ ಹುಕ್ಕು ಓರ್ಲಾಕೆಲ್ಲ ಮಾಡಿಲ್ಲ, ಲಾಸ್ಟಲ್ಲಿ ಮಾಡೋಣ ಅಂತ ಹೇಳಿ. ಇವಾಗ 4ನೇದು ತಗೊಳ್ಳೋಣ ಬನ್ನಿ. ಓಕೆನಾ, ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ, ಅಲ್ಲಿ ತಗೋಬೇಕಿದ್ರೆ ವೀಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ನೆಕ್ಸ್ಟು ಇದು ಅಂದರೆ ಏನಂತಂದರೆ, ಒಂದು ಅವ್ರಿಗೆ ಯಾವ ಥರ ಅಂದರೆ, ಒಂದು ಲಂಗ ದಾವಣಿ ಥರ, ಒಂದು ಗೌನ್ ಫ್ರಾಕ್ ಥರ, ಈ ಥರ ಒಂದು ಸ್ಟಿಚ್ ಮಾಡಿದೆ. ಇದನ್ನು ವೇರ್ ಮಾಡಿಸ್ದಾಗಲೂ ವೀಡಿಯೋ ತೋರಿಸಿದ್ದೀನಿ. ಆದರೆ ಅದನ್ನು ವೇರ್ ಮಾಡಿಸ್ದಾಗ ನನಗೆ ಯಾವ ಕಡೆ ಜ್ಞಾನ ಇತ್ತೋ, ಸ್ವಲ್ಪ ಕಸ್ಟಮರ್ ಬಂದಿದ್ದು ಒತ್ತಡದಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ. 4 ಆಯಿತು, 2 ಬ್ಲೌಸು ಮತ್ತು ಒಂದು ಲಂಗ ದಾವಣಿ, ಒಂದು ಗೌನು ಆಯಿತಾ, 4 ಆಯಿತು. ಇವಾಗ 5ನೇದು ನಾನು ಯಾವ ಪೀಸ್ ತಗೋತಿದ್ದೀನಿ ಅಂದರೆ, ಅಮ್ಮ ಅವ್ರದ್ದು, ಅದು ಅಷ್ಟೇ ರೆಡಿ ಮಾಡಿದೆ. ನಾನು ಟೇಬಲ್ ಮೇಲೆ ಹೇಗೆ ಇಟ್ಟಿದ್ದೀನೋ ಹಾಗೇ ತೋರಿಸ್ತಿದ್ದೀನಿ. ಇವಾಗ 6ನೇದು 2 ಕಲರು, 2 ಪಿಂಕ್ ಇದೆ, ಮಿಸ್ ಮಾಡ್ಕೋಬೇಡಿ. ಸೊ ನಾನು ಇಷ್ಟನ್ನೇ ಸ್ಟಿಚ್ ಮಾಡಿದ್ದೀನಿ ಅನ್ನೋ ಸಾಕ್ಷಿ ಸಮೇತ ತೋರಿಸ್ತಿದ್ದೀನಿ. ಅಂದರೆ ಇದು 6ನೇದು ಯಾವ ಥರ ಅಂದರೆ, ಫುಲ್ ಸಿಂಪಲ್ ಆಗಿದೆ, ಅಮ್ಮವ್ರ ಥರ ಇರೋ ಥರ, ಅಂದರೆ ಏಜ್ ಪರ್ಸನ್ ಅವ್ರದ್ದು. ಇದನ್ನು ನಾನು ತೊಗೋಬೇಕಿದ್ರೆ ಸ್ವಲ್ಪ ನಾನು ತೋರಿಸ್ತೀನಿ ನೋಡಿ, ಒಂದೇ ಅಂತ ಮಿಸ್ ಮಾಡ್ಕೋಬೇಡಿ ಅನ್ನೋ ಕಾರಣಕ್ಕಷ್ಟೇ ತೋರಿಸ್ತಿರೋದು. ಇನ್ನು 2 ಪೀಸ್ ಉಳಿದಿದೆ. ಅಷ್ಟೊತ್ತಿಗೆ ಅವರವರೇ ಬಂದು ಈಸ್ಕೊಂಡು ಹೋಗೋಕ್ಕೆಲ್ಲ ರೆಡಿ ಆಗಿದ್ರು. ಇವಳು ಇನ್ನೂ 6th 7th ಇರ್ಬೋದು, ತುಂಬ ಚಿಕ್ಕ ಹುಡುಗಿ, ಸಣ್ಣ ಇದ್ದು. ಸ್ಯಾರಿ ಉಡಿಸಿ ಎಳ್ಬಿರಿಸ್ಬೇಕು ಅಂತ ಹೇಳಿ ಬಂದಿದ್ದರು ಅವರಿಗೆ. ಅಂದರೆ ಒಟ್ಟಿಗೆ ನಾನು ಎಲ್ಲನೂ ತೋರಿಸ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ಮಧ್ಯೆ ಬರ್ತಿದ್ರಿಂದ ಹಂಗೆ ಕೊಟ್ಟು ಕಳಿಸ್ದೆ. ಇದು ಅಮ್ಮವ್ರದ್ದಾಯಿತು. ಇನ್ನೊಂದು ಇದು ಹೆಂಗು ಹುಡುಗಿಯವ್ರದ್ದು, ಅವ್ರದ್ದನ್ನು ತೊಗೊಂಡೆ ನೋಡಿ, ಮಿಸ್ ಮಾಡ್ಕೋಬೇಡಿ. ಇಷ್ಟನ್ನೇ ಸ್ಟಿಚ್ ಮಾಡಿದ್ದೀನಿ ಅನ್ನೋ ಒಂದು ಕ್ಲಾರಿಟಿ. ಹಬ್ಬ ಇದ್ದು ಅಷ್ಟು ಒತ್ತಡ ಇದ್ರೂ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ. ಓಕೆನಾ, ಇದು ಬಂದು ಈ ಥರ ತಗೊಂಡೆ. ಇದು ಸ್ವಲ್ಪನೇ ಬೋಟಿಕ್ ಸ್ಟೈಲ್ ಇತ್ತು, ಸೊ ಈ ಥರ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಇದನ್ನು ನಾನು ಹೊಲಿಬೇಕಿದ್ರೂ ತಗೊಂಡಾಗ ತೋರಿಸಿದ್ದೀನಿ. ಮತ್ತು ಅವ್ರ ಕಸ್ಟಮರು ಲಂಗ ದಾವಣಿ ಎಲ್ಲ ತಂದಿದ್ರಲ್ಲ, ಅವ್ರದ್ದೂ ಅಷ್ಟೇ ಮಿಸ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಚೆನ್ನಾಗಿ ಕಾಣಿಸ್ತಿದೆಯಾ? ಸ್ವಲ್ಪ ತುಂಬ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಚೆಸ್ಟ್ ಏನು ಇಲ್ಲದೆ ಇರೋ ಕಾರಣ ಈ ರೀತಿ ಬಂದಿದೆ ಅಷ್ಟೇ. ಬಟ್ ಬ್ಲ್ಯಾಕ್ ಕಲರ್ದು ನಾನು ತೊಗೋಬೇಕಿದ್ರೆ ಮಿಸ್ ಮಾಡಿದ್ದೀನಿ, ಕಸ್ಟಮರ್ ಇದ್ದಿದ್ದ ಕಾರಣ. ಹಾಗಾಗಿ ವೇರ್ ಮಾಡಿದಾಗಲೇ ವೀಡಿಯೋನ ಹಾಕಿದ್ದೀನಿ. ಓಕೆನಾ, ಇಷ್ಟವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.